ಕೆಲವರು ಸುಮ್ಮನೆ ಬೇಡದಿದ್ದ ವಿಷಯಗಳನ್ನು ಹೇಳ್ತಾರೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಸ್ವಾಮಿಯ ದರ್ಶನ ಮಾಡಿ ಹೋಗ್ಬೋದು. ವಾಣಿಯ ವೀಕ್ಷಕರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾವಿವತ್ತು ಶಬರಿಮಲೆ ಅಯ್ಯಪ್ಪನ ಸನ್ನಿಧಾನದಲ್ಲಿದ್ದೇವೆ. ಶಬರಿಮಲೆ ಅಯ್ಯಪ್ಪನ ಸನ್ನಿಧಾನದಲ್ಲಿ ಬಹಳಷ್ಟು ಜನಸಾಗರ ಇದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಜನಸಾಗರಕ್ಕೆ ತೊಂದರೆ ಆಗದಂತ ರೀತಿಯಲ್ಲಿ ಇಲ್ಲಿನ ವ್ಯವಸ್ಥೆಗಳು ತುಂಬಾ ಕಟ್ಟುನಿಟ್ಟಾಗಿ ತುಂಬಾ ವ್ಯವಸ್ಥಿತವಾಗಿ ಸಿಗ್ತಾ ಇದೆ. ಇಲ್ಲಿಯ ಪೊಲೀಸಿಂಗ್ ವ್ಯವಸ್ಥೆ ಕೂಡ ಇರ್ಬೋದು, ಅತ್ಯಂತ ಸೌಮ್ಯತೆಯಿಂದ ಪೊಲೀಸರು ವರ್ತಿಸ್ತಾರೆ. ಅದೇ ರೀತಿ ದೇವಸ್ಥಾನದ ಸಿಬ್ಬಂದಿಗಳು ಕೂಡ ಇರ್ಬೋದು, ಅತ್ಯಂತ ಸೌಮ್ಯತೆಯಿಂದ ವರ್ತಿಸಿ ಭಕ್ತಾದಿಗಳಿಗೆ ಅಯ್ಯಪ್ಪನ ದರ್ಶನಕ್ಕೆ ಬೇಕಾಗುವಂತಹ ವ್ಯವಸ್ಥೆ, ಅದರ ಜೊತೆಗೆ ಉಳಿದಂತೆ ಅನ್ನದಾನದ ವ್ಯವಸ್ಥೆ ಇರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಕೂಡ ಒಂದು ಅಚ್ಚುಕಟ್ಟಾಗಿ ನಿರ್ವಹಿಸುವಲ್ಲಿ ಇಲ್ಲಿನ ಪೊಲೀಸರು ಮತ್ತು ದೇವಸ್ವಂ ಬೋರ್ಡ್ನವರು ಸಂಪೂರ್ಣವಾಗಿ ಅವರ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆ ಭಕ್ತಾದಿಗಳು ಕೂಡ ಯಾವುದೇ ರೀತಿಯ ನುಗ್ಗಲು ಮಾಡದೆ, ಇದು ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಭಕ್ತರಾದ್ರೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತ ರೀತಿಯಲ್ಲಿ ಇಲ್ಲಿನ ವ್ಯವಸ್ಥೆಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಮತ್ತು ಅಯ್ಯಪ್ಪನ ದರ್ಶನವನ್ನ ಪಡೀತಾ ಇದ್ದಾರೆ. ಶಬರಿಮಲೆ ಸನ್ನಿಧಾನದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ ಬರುವಂಥ ಸ್ವಾಮಿಗಳಿಗೆ. ಹಾಗೆ ತುಪ್ಪದ ಕಾಯಿ ನೈವೇದ್ಯ ಮಾಡೋದಾಗಲಿ, ಸ್ವಾಮಿಗಳಿಗೆ ನಿಲ್ಲಕ್ಕಾಗಲಿ ಎಲ್ಲ ವ್ಯವಸ್ಥೆ ಇದೆ. ಯಾರು ಏನು ಯೋಚನೆ ಮಾಡಬಾರ್ದು. ನಿಮ್ಮ ವ್ರತ ಮಾಡಿ ಶ್ರೀ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಖುಷಿಯಿಂದ ಬಂದು ದರ್ಶನ ಮಾಡಿ ಹೋಗ್ಬೋದು. ಹಾಗೆ ಅಲ್ಲಿ ಕೆಲವರು ಸುಮ್ಮನೆ ಬೇಡದಿದ್ದ ವಿಷಯಗಳನ್ನು ಹೇಳ್ತಾರೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಸ್ವಾಮಿಯ ದರ್ಶನ ಮಾಡಿ ಹೋಗ್ಬೋದು. ಸ್ವಾಮಿಯೇ ಶರಣಮಯ್ಯಪ್ಪ. ನಿಮ್ಮ ಹೆಸರು? ನಾಗರಾಜ ಸ್ವಾಮಿ ಅಂತ, ಸಿರೂರಿಂದ. ಈ ವರ್ಷ 18ನೇ ವರ್ಷ ಈ ಅಯ್ಯಪ್ಪನ ದರ್ಶನ ಮಾಡಿ ತುಂಬ ಖುಷಿಯಿಂದ ದೊಡ್ಡ ಪಾದ ಎಲ್ಲ ಮಾಡಿದ್ದೀವಿ. ನಾವು 8 ಜನ ದೊಡ್ಡ ಪಾದ ಮಾಡಿದ್ದೀವಿ. ಒಳ್ಳೆ ರೀತಿಯಲ್ಲಿ ಸ್ವಾಮಿ ದರ್ಶನವನ್ನು ಕೊಟ್ಟಿದ್ದಾರೆ. ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆಯಲ್ಲಿ ಈ ಬಾರಿ ಒಳ್ಳೆ ರೀತಿಯ ದೇವರ ದರ್ಶನ ಆಗಿದೆ. ವ್ಯವಸ್ಥೆ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಜನರಿಗೆ ಹೋಗುವಾಗ ಬರುವಾಗ ನೀರು ಕುಡಿಯುವ ಬಿಸಿ ನೀರಿನ ವ್ಯವಸ್ಥೆ, ಎರಿಮೇಲಿಯಲ್ಲಿ ಕೂಡ ಒಳ್ಳೆಯ ವ್ಯವಸ್ಥೆ ಆಗಿದೆ. ಎರಿಮೇಲಿಯಿಂದ ನಾವು ಕಾಲ್ನಡಿಗೆಯಲ್ಲಿ ಬರುವಾಗ ಕೂಡ ಅಲ್ಲಲ್ಲಿ ಬೇಕಾದಂಥ ವ್ಯವಸ್ಥೆ ಉಂಟು. ಅಲ್ಲಲ್ಲಿ ಅನ್ನದಾನ, ಜನರಿಗೆ ಬೇಕಾದಂಥ ಸವಲತ್ತನ್ನು ಮಾಡಿದ್ದಾರೆ. ಒಟ್ಟಾರೆ ನೋಡಬೇಕಾದ್ರೆ ಇಲ್ಲಿನ ಪೊಲೀಸ್ ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಇಲ್ಲಿ ಬಂದಂಥ ಭಕ್ತರನ್ನು ಅಚ್ಚುಕಟ್ಟಾಗಿ ದೇವರ ದರ್ಶನಕ್ಕಾಗಿ ಸಹಕರಿಸಿದ್ದಾರೆ. ಈಗ ನಾವು ಅಭಿಷೇಕ ಮಾಡುವಾಗ ಅಭಿಷೇಕಕ್ಕೂ ಕೂಡ ಅಚ್ಚುಕಟ್ಟಾದ ಲೈನ್ ಇದೆ. ಅಲ್ಲಿ ಕೂಡ ಒಳ್ಳೆಯ ವ್ಯವಸ್ಥೆ ಮಾಡ್ತಿದ್ದಾರೆ. ದೇವರ ದರ್ಶನಕ್ಕೂ ಒಳ್ಳೆಯ ವ್ಯವಸ್ಥೆ ಉಂಟು. ಹಾಗಾಗಿ ಶಬರಿಮಲೆಗೆ ಬರುವವರಿಗೆ ಎಲ್ಲ ರೀತಿಯ ವೈದ್ಯಕೀಯ ವ್ಯವಸ್ಥೆ, ಎಲ್ಲ ರೀತಿಯ ವ್ಯವಸ್ಥೆ ಚೆನ್ನಾಗಿದೆ. ಅಯ್ಯಪ್ಪ 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 ರಕ್ಷಿಸಪ್ಪ ರಕ್ಷಿಸಪ್ಪ ಅಯ್ಯಪ್ಪ. ನಮ್ಮ ಹೆಸರು ಕಿರಣ್ ಅಂತ, ನಮ್ಮೂರು ಸೌದತ್ತಿ, ಬೆಳಗಾವಿ ಡಿಸ್ಟ್ರಿಕ್ಟ್. ಹೇಗಾಯ್ತು ಶಬರಿಮಲೆ ಯಾತ್ರೆ? ಎಲ್ಲಿಂದ ಬಂದ್ರಿ ನೀವು? ಅಲ್ಲ, ಎರಿಮಲೆಯಿಂದ ಬಂದ್ರೆ ಪಂಪೆಯಿಂದ? ಹೌದಾ, ಎಷ್ಟು ದಿವಸ ಹಿಡಿತು? ಎಷ್ಟು ಜನ ಇದ್ದೀರಿ? 10 ಜನನಾ? ಹೇಗಾಯ್ತು ದೇವರ ದರ್ಶನ ಹೇಗಾಯ್ತು? ಈಗ ಎಲ್ಲಾ ಕಡೆ ಹೇಳ್ತಿದ್ದಾರೆ ಶಬರಿಮಲೆ ತುಂಬಾ ರಶ್ ಇದೆ ಅಂತ. ನಾವು ಕೆಂಬದಿಂದ ಬಂದಿದ್ದೀವಿ ಸ್ವಾಮಿ. 18 ಮೆಟ್ಲನ್ನು ಸರಳ ಚಂದ ಬಿಟ್ಟಿದ್ದೀವಿ. ಯಾವುದು ತಕರಾರು ಸ್ವಾಮಿ. ನಾವು 3 ಜನ ಬಂದರೂ ಎಲ್ಲರಿಗೂ ಚಂದ ದರ್ಶನ ಆಗಿದೆ. ಶರಣ